ಸೊ ಮನೆಗೇನೋ ಗ್ರ್ಯಾಂಡ್ ವೆಲ್ಕಮ್ ಮಾಡಿದಂತಹ ನಮ್ಮ ಸಂಹಿತಾ ಅವ್ರ ಬಗ್ಗೆ ಸಿನಿ ಜರ್ನಿ ಯಾವ ತರ ಇತ್ತು, ಯಾವ ತರ ಎಂಟ್ರಿ ಕೊಟ್ರು, ಮತ್ತೆ ಸುಮಾರು ವಿಚಾರಗಳನ್ನ ಮಾತಾಡ್ತಾ ಹೋಗೋಣ. ಸಂಹಿತಾ ಅವ್ರೆ, ಮನೆಗೇನೋ ವೆಲ್ಕಮ್ ಮಾಡಿದ್ರಿ, ಗ್ರ್ಯಾಂಡ್ ವೆಲ್ಕಮ್. ಸೊ ಈ ಒಂದು ಸಂಹಿತಾ ಅಂತ ಹೆಸರು, ಅದ್ರ ಅರ್ಥ ಏನಾದ್ರು ಗೊತ್ತಾ ನಿಮ್ಗೆ? ನಿಮ್ಮ ಮದರ್ ಫಾದರ್ ಏನಾದ್ರು ಹೇಳಿದಾರ? ಸಂಹಿತ ಅಂದ್ರೆ ಅರ್ಥ 4 ಗಾಡ್ಸ್ ಇರುತ್ತೆ. ಓಕೆ ಅದ್ರ ಮಧ್ಯದಲ್ಲಿ ಒಂದ್ ಗಾಡ್ ಇರುತ್ತಲ್ಲ, ಅದು ಸಂಹಿತ ಅಂತ ಕರೀತಾರೆ ಅದನ್ನ. ಓಕೆ. ಸೊ ಈ ಒಂದು ಡಿಫ್ರೆಂಟ್ ನೇಮ್ ನಿಮ್ ಫ್ರೆಂಡ್ಸ್ ಏನಾದ್ರು ನಿಮ್ಗೆ ಕೇಳಿರ್ತಾರ, ಏನಿದು ಸಂಹಿತಾ ನೇಮ್ ಅಂತ? ಕೇಳಿದಾರೆ ಸುಮಾರು ಸಲಿ, ನಾನು ಈ ತರಾನೇ ಹೇಳ್ತಿರ್ತೀನಿ. ಓಕೆ. ಸೊ ಇವಾಗ ನೀವು ಬಾಲನಟಿಯಾಗಿ ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ತುಂಬಾ ಹೆಸರು ಮಾಡ್ತಾ ಇದ್ದೀರಾ. ಯಾವ ತರ ನಿಮ್ಮ ಎಂಟ್ರಿ ಯಾವ ತರ ಇತ್ತು? ಆಡಿಷನ್ ಹೋಗಿದ್ರಾ ಅಥವಾ ನಿಮ್ ಸೆಲೆಕ್ಷನ್ ಯಾವ ತರ ಮಾಡಿದ್ರು ಅಂತ? ನಿಮ್ ಫಸ್ಟ್ ಫಿಲಂ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು? ನಾನ್ ಆಕ್ಚುಲಿ ಫಸ್ಟ್ ನಾನು ಇನ್ನು ಒಂದ್ 5-6 ಇಯರ್ಸ್ ಓಲ್ಡ್ ಇದ್ದೆ. ಓಕೆ. ಅವಾಗ ಚಾರ್ಲಿ ಮೂವಿ ಇತ್ತಲ್ಲ, ಚಾರ್ಲಿ ಟ್ರಿಪಲ್ ಸೆವೆನ್. ಸೊ ಅದಕ್ಕೆ ಫಸ್ಟ್ ನಾನು ಆಡಿಷನ್ಗೆ ಹೋಗಿದ್ದೆ. ಅದ್ರಲ್ಲಿ ಒಂದ್ ಪಾತ್ರ ಇತ್ತು, ಅದಕ್ಕೆ ಆಡಿಷನ್ಗೆ ಹೋಗಿದ್ದೆ. ಓಕೆ. ಬಟ್ ಅಲ್ಲಿ ಏನಂತ ಅಂದ್ರೆ ನಾನ್ ತುಂಬಾ ಚಿಕ್ಕೋಳಿದ್ದೆ. ಸ್ವಲ್ಪ ವರ್ಷ ಆದ್ಮೇಲೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು, 1-2 ಇಯರ್ಸ್ ಆದ್ಮೇಲೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಆಡಿಷನ್ ಎಲ್ಲ ಚೆನ್ನಾಗ್ ಹೋಯ್ತು. ಬಟ್ ಚಿಕ್ಕೋಳಿದ್ದೆ ಅಂತ ಹೇಳ್ಬಿಟ್ಟು ಹಾಗಂತ ಸಿಗ್ಲಿಲ್ಲ ರೋಲು. ಓಕೆ. ಆ ತರನೇ ಅವ್ರು ವೇಟ್ ಮಾಡ್ತಿದ್ರು. ಬಟ್ ಅಷ್ಟೊತ್ತಿಗೆ ಇದು ವಿಕ್ರಾಂತ್ ರೋಣ ಅಂತ ಒಂದ್ ಪ್ರಾಜೆಕ್ಟ್ ಸಿಕ್ತು. ಅದ್ರಲ್ಲಿ ಹೆಂಗಂತ ಅಂದ್ರೆ ಅದ್ ಸಿಕ್ಕಿದ್ ಕೂಡ್ಲೆ ಆಡಿಷನ್ಗೆ ಹೋಗಿದ್ವಿ. ಸುಮಾರು 2-3 ಆಡಿಷನ್ ಎಲ್ಲ ಹೋಗಿದ್ವಿ. ಅವಾಗ ತುಂಬಾ ಕಷ್ಟ ಇತ್ತು. ಫುಲ್ ತುಂಬಾ ಹಾರ್ಡ್ ಟ್ರೈ ಮಾಡ್ತಾ ಇದ್ವಿ ನಾವೆಲ್ಲ. ಹೋಗಾದ್ಮೇಲೆ ಒಂದ್ ನಿಮ್ಗ್ ಈ ರೋಲ್ ಸಿಕ್ಕಿದೆ, ಈ ತರದ್ದು ಸುದೀಪ್ ಅವ್ರ ಮಗಳು ರೋಲ್ ಅಂತ. ನನ್ಗೆಲ್ಲ ತುಂಬಾ ಖುಷಿ ಆಗಿತ್ತು. ಬಟ್ ಅಷ್ಟೊತ್ತಿಗೆನೆ ಸೇಮ್ ಟೈಮಿಗೆ ಚಾರ್ಲಿ ಅವರು ಇವಾಗ ಮೋಸ್ಟ್ಲಿ ಟ್ರೈ ಮಾಡ್ಬೋದು ನೀವು ಸೇಮ್ ರೋಲಿಗೆ ಅಂತ ಹೇಳಿದ್ರು. ಸೊ ಅವಾಗ ಥಿಂಕ್ ಮಾಡಿ ಚಾರ್ಲಿಗ್ ಹೋಗ್ಬೇಕಾ ಇಲ್ಲ ವಿಕ್ರಾಂತ್ ರೋಣಗ್ ಹೋಗ್ಬೇಕಾ ಅಂತ ಥಿಂಕ್ ಮಾಡ್ಬಿಟ್ಟು ವಿಕ್ರಾಂತ್ ರೋಣಗ್ ಹೋಗೋಣ ಅಂತ ಹೇಳ್ಬಿಟ್ಟು ಅದನ್ನ ಚೂಸ್ ಮಾಡಿದ್ವಿ. ಸೊ ಅದಕ್ಕೆನೆ ಚಾರ್ಲಿಗ್ ಹೋಗ್ಲಿಲ್ಲ. ಇದು ವಿಕ್ರಾಂತ್ ರೋಣ ಒಂದು 2 ಇಯರ್ಸ್ ಹಂಗೆ ಕಂಟಿನ್ಯೂ ಆಯ್ತು, 2-3 ಇಯರ್ಸ್ ಹಂಗೆ. ನಾನ್ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಆಕ್ಚುಲಿ ಇದಕ್ ಹೋಗಿದ್ದು ಆಡಿಷನ್ಗೆ. ಅದಾದ್ಮೇಲೆ ಸೆಲೆಕ್ಟ್ ಆದಲ್ಲ, ಸೊ ಅಲ್ಲಿಂದ ಶೂಟಿಂಗ್ ಸ್ಟಾರ್ಟ್ ಆಯ್ತು. ಬಟ್ ಏನಾಯ್ತು ಅಂತ ಅಂದ್ರೆ ಅವಾಗ ಕೋವಿಡ್ ಟೈಮ್ ಇತ್ತಲ್ಲ, ಕೋವಿಡ್ ಸ್ಟಾರ್ಟ್ ಆಯ್ತು 2020 ಅಲ್ಲಿ. ಸೊ ಅದಾದ್ಮೇಲೆ ಕೋವಿಡ್ ಸ್ಟಾರ್ಟ್ ಆದ್ರೂನು ಇಲ್ಲಿಂದ ಎಲ್ಲಾ ಕಡೆ ಟ್ರಾವೆಲ್ ಮಾಡ್ಬಿಟ್ಟು ಎಲ್ಲಾ ಮಾಸ್ಕ್ ಎಲ್ಲಾ ಹಾಕೊಂಡು ಶೂಟಿಂಗ್ ಮಾಡ್ತಿದ್ವಿ. ಸೊ ಅದಕ್ಕೆ ಒಂದ್ ಸ್ವಲ್ಪ 2-3 ಇಯರ್ಸ್ ಟೈಮ್ ಆಯ್ತು. ಅದಾದ್ಮೇಲೆ ಫೈನಲಿ ಆ ಮೂವಿ ರಿಲೀಸ್ ಆಯ್ತು. ನನಗ್ ಆಕ್ಚುಲಿ ಅವರೆಲ್ಲ ತುಂಬಾ ಚೆನ್ನಾಗ್ ಟ್ರೀಟ್ ಮಾಡಿದ್ರು. ಅಲ್ಲಿ ವಿಕ್ರಾಂತ್ ರೋಣದಲ್ಲಿ ಸುದೀಪ್ ಸರ್, ಸೆಟ್ಟರ್ ಎಲ್ರುನು ಚೆನ್ನಾಗ್ ಟ್ರೀಟ್ ಮಾಡಿದ್ರು. ಅದಾದ್ಮೇಲೆ ಸುಮಾರು ಇಂಟರ್ವ್ಯೂಸ್ ಆಯ್ತು, ಅದೆಲ್ಲ ಆಯ್ತು. ಸೊ ಇವಾಗ ನಂದು 5th ಸ್ಟ್ಯಾಂಡರ್ಡ್ ಅಲ್ಲಿ ಮತ್ತೆ ಇದ್ರೋಲ್ ಸಿಕ್ತು, ಈ ಮೂವಿದು. ನಂದು ಆ ಮೂವಿ ಆದ್ ಕೂಡ್ಲೇನೆ ಈ ತರ ಮೂವಿ ಮಾಡ್ತಾ ಇದೀವಿ ಜೂನಿಯರ್, ನಿಮಗ್ ಬರ್ಬೇಕಾ ಅಂತ ಎಲ್ಲ ಕೇಳಿದ್ರು. ಸೊ ಅವಾಗ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ನಾವೇ ಅಕ್ಸೆಪ್ಟ್ ಮಾಡಿದ್ವಿ. ಅವ್ರು ಕೇಳಿದ್ದು. ಸೊ ಆಡಿಷನ್ಗೆಲ್ಲ ಹೋಗಕ್ ಏನ್ ಬೇಡ ಆಗಿತ್ತು. ಸೊ ಅವಾಗ ನಾವ್ ಹೋದ್ವಲ್ಲ, ಅದಾದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯ್ತು. ಬಟ್ ಅದೇ ಈಗ ನಾನ್ 7th ಅಲ್ಲಿ ಇದೀನಿ. ಸೊ 5th, 6th, 7th 3 ಇಯರ್ಸ್ ಕಂಟಿನ್ಯೂ ಆಯ್ತು ಮೂವಿ. ಎಲ್ಲ ಕಷ್ಟಪಟ್ಟು ಆದ್ಮೇಲೆ ಫೈನಲಿ ನಾಳೆ ನಾವು ಮೂವಿ ರಿಲೀಸ್ ಆಗ್ತಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.